ಮನೆಯ ಕಿಚನ್ ನ ಟೂರ್ ಮಾಡಬೇಕಾದ್ರೆ ಅಶ್ವಿನಿರವರೇ ಹೇಳಿದ್ರು ಯಾವ ರೀತಿ ಅಂತ ಹೇಳಿದ್ರೆ, ಇದು ಮಾಸ್ಟರ್ ಬೆಡ್ರೂಮ್ ಒಳಗಡೆ ಇದು ಅದರ ಡೋರ್ ಎಲ್ಲ ಕಿಚನ್ ಇದು ಇಂಟೀರಿಯರ್ಸ್ ಎಲ್ಲ ಮ್ಯಾಕ್ಸಿಮಮ್ ನಾವು ಟೀ ಕುಡ್ಡಲ್ಲೇ ಮಾಡಿದ್ದೇವೆ. ಎಲ್ಲಾನು ಕೂಡ ಇವ್ರದ್ದು ಸೆನ್ಸರ್ ಸಿಸ್ಟಮ್ ಅಲ್ಲಿ ಇತ್ತು. ವಾಶ್ ಬೇಸಿನ್ ಆಂಟಿಕ್ ಫಿನಿಶ್ ನಲ್ಲಿ ಇದೆ. ಇದಕ್ಕೆ ಸೆನ್ಸರ್ ಟಚ್ ಅಲ್ಲಿ ಟ್ಯಾಪ್. ಇದು ಮಿರರ್ ಹೇಗಪ್ಪ ಅಂದ್ರೆ ಟಚ್. AC ಬ್ಲಾಸ್ಟ್ ಆಗುತ್ತಾ ಅಂತೇಳಿ. AC ಅಂದ್ರೆ ಬ್ಲಾಸ್ಟ್ ಆಗೋದು ಭಾರಿ ಕಡಿಮೆ. ಓಕೆ, ಒಂದು ಟೆಕ್ನಿಕಲ್ ಅವರ ಪ್ರಾಬ್ಲಮ್ ವರ್ಕ್ ಮಾಡುವಾಗ ಬ್ಲಾಸ್ಟ್ ಆಗ್ಬೋದು. ಹೀಗೆ ರನ್ನಿಂಗ್ ಇರುವಾಗ ಬ್ಲಾಸ್ಟ್ ಆಗೋದು ಭಾರಿ ಕಡಿಮೆ. ಮತ್ತೆ ಅಷ್ಟು ದೊಡ್ಡ ಮನೆ ಆಗುವಾಗ ಒಂದು ಸೇಫ್ಟಿ ಪ್ರಿಕಾಷನ್ ಏನಾದ್ರು ಮಾಡಿದ್ರೆ ಒಳ್ಳೇದಿತ್ತು. ಅಲ್ಲ, ಅದಕ್ಕೆ ಏನು ಬೇರೆ ಒಂದು ಫೈರ್ ಸೇಫ್ಟಿ ಯಾವ ರೀತಿ? ಅದು ಫೈರ್ ಸೇಫ್ಟಿ ಅಂದ್ರೆ ಫೈರ್ ಸೇಫ್ಟಿ ಅಂದ್ರೆ ಹೊಗೆ ಬರುವಾಗ ಸ್ಪ್ರೇ ಆಗುತ್ತರ ನೀರು ಬೀಳ್ತದೆ. ಈಗ ಸ್ವಾಲ್ಮೆಲ್ಲು ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಅಂಬಲಪಾಡಿಯ ಅಶ್ವಿನಿ ಹಾಗೂ ರಮಾನಂದರವರ ಮನೆಗೆ ಬೆಂಕಿ ಅವಘಡ ಸಂಭವಿಸಿ ಮನೆ ಸುಟ್ಟು ಹೋಗಿ ಇಬ್ರು ದಂಪತಿಗಳು ಮೃತಪಟ್ಟಿರುವಂತಹ ವಿಚಾರ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಈಗ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಜನರು ಚರ್ಚೆ ಮಾಡ್ತಾ ಇದ್ದಾರೆ. AC ಬ್ಲಾಸ್ಟ್ ಇಂದ ಇದು ಆಗೋಕ್ ಸಾಧ್ಯನೇ ಇಲ್ಲ ಅನ್ನುವಂತ ವಿಚಾರದಲ್ಲಿ ಕೆಲವರು ಹೇಳ್ತಾ ಇದ್ದಾರೆ. ಖಂಡಿತ ಅದಕ್ಕೆ ಸಂಬಂಧಪಟ್ಟಾಗೆ ನಾನು AC ಟೆಕ್ನಿಷಿಯನ್ ಅನ್ನು ಮಾತಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಮತ್ತೊಂದು ರೀತಿಯಲ್ಲಿ ಜನಗಳು ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲ ಇದು AC ಬ್ಲಾಸ್ಟ್ ಇಂದ ಆಗಿರುವಂತದ್ದು ಅಲ್ಲ, ಅಥವಾ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿರುವಂತಹ ವಿಚಾರ ಅಲ್ಲ. ಇದು ಯಾರೋ ಏನೋ ಪಿತೂರಿ ಮಾಡಿದ್ದಾರೆ, ಯಾರೋ ಬೆಂಕಿ ಕೊಟ್ಟಿರಬೇಕು ಮನೆಗೆ ಅನ್ನುವಂತ ವಿಚಾರದಲ್ಲಿ. ಮನೆಗೆ ಯಾರಾದ್ರೂ ಬೆಂಕಿ ಕೊಟ್ರೆ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. CCTV ಫುಟೇಜ್ ಇದೆ. CCTV ಫುಟೇಜ್ ಅನ್ನು ಚೆಕ್ ಮಾಡಿದಾಗ ತನಿಖೆಯಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ DVR ಸುಟ್ಟು ಹೋಗಿಲ್ಲ ಅಂತ ಹೇಳಿದ್ರೆ, CCTV ಕ್ಯಾಮರಾದ DVR ಏನಿದೆ ಅದು ಸುಟ್ಟು ಹೋಗಿಲ್ಲ ಅಂತ ಹೇಳಿದ್ರೆ ತನಿಖೆಯಲ್ಲಿ ಗೊತ್ತಾಗುತ್ತೆ. ಮತ್ತೆ ಹಾರ್ಡ್ ಡಿಸ್ಕ್ ಕೂಡ ಒಂದಷ್ಟು ಕೆಲಸ ಮಾಡಿದ್ರೆ ಇಲ್ಲಿ ತನಿಖೆಯಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಸ್ಪಾರ್ಕ್ ಆಗಿ ಒಳಗಡೆಯಿಂದ ಬೆಂಕಿ ತಗುಲಿರುವಂತದ್ದ ಅಥವಾ ಹೊರಗಡೆಯಿಂದ ಯಾರಾದ್ರೂ ದುಷ್ಕರ್ಮಿಗಳು ಬಂದು ಬೆಂಕಿ ಕೊಟ್ಟಿದ್ದಾರಾ ಅನ್ನುವಂತ ವಿಚಾರದಲ್ಲಿ ಸಂಪೂರ್ಣವಾಗಿ ತನಿಖೆಯಿಂದ ಗೊತ್ತಾಗುತ್ತೆ. ತನಿಖೆ ನಡೆದ ನಂತರ ಎಲ್ಲಾ ವಿಚಾರಗಳು ಬಯಲಿಗೆ ಬರುತ್ತೆ. ಆದ್ರೆ ನಾನು ಇಲ್ಲಿ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಒಂದಷ್ಟು ಜನ ಡೌಟ್ ಪಡೋ ಪ್ರಕಾರ ಹೊರಗಡೆಯಿಂದ ಯಾರೋ ದುಷ್ಕರ್ಮಿಗಳು ಬಂದು ಬೆಂಕಿಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಇದು ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ವಾದ. ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ ಹೊರಗಿಂದ ಯಾರಾದ್ರೂ ಬೆಂಕಿ ಕೊಟ್ಟಿದ್ರೆ, ಮನೆಯ ಹೊರಗಿಂದ ಯಾರಾದ್ರೂ ಬೆಂಕಿ ಕೊಟ್ಟಿದ್ರೆ ಅದು ಮನೆಯ ಪಕ್ಕದವರಿಗೆ ಗೊತ್ತಾಗ್ತಾ ಇತ್ತು. ಮನೆಯ ಪಕ್ಕದವರು ಬಂದು ಅಲ್ಲಿ ಅವರನ್ನು ಎಬ್ಬಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಯಾಕೆಂತ ಹೇಳಿದ್ರೆ, ಇಲ್ಲೂ ಕೂಡ ಮನೆಯ ಒಳಗಡೆ ಏನು ಬೆಂಕಿ ಬಿದ್ದಿತ್ತು ಮತ್ತು ಅವರು ಆ ಮನೆಯ ಹೊರಗಡೆ ಬರೋಕೆ ಅಶ್ವಿನಿ ಮತ್ತು ರಮಾನಂದರವರು ಹರಸಾಹಸ ಪಡ್ತಾ ಇದ್ರು. ಆ ಟೈಮಲ್ಲೂ ಕೂಡ ಮನೆಯ ಪಕ್ಕದವರಿಗೆ ಗೊತ್ತಾಗಿರುವಂಥದ್ದು. ಮನೆಯ ಪಕ್ಕದವರಿಗೆ ಗೊತ್ತಾಗಿ ಅವರು ಬಾಗಿಲು ಒಡೆಯೋಕೆ ಒಂದಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿರುವಂಥದ್ದು. ಸೊ ಹಾಗಾಗಿ ಈ ಮನೆಯ ಹೊರಗಿಂದ ಬೆಂಕಿ ಏನಾದರೂ ಕೊಡ್ತಾ ಇದ್ರೆ ಆ ಹೊಗೆ ಏನಿದೆ, ಆ ಹೊಗೆ ಮನೆಯ ಒಳಗಡೆ ಹೋಗೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ 4 ಗೋಡೆ ಕೂಡ ಬಂದಾಗಿತ್ತು. ಅಶ್ವಿನಿ ಹಾಗೂ ರಮಾನಂದರ್ ಅವರಿಗೆ ಮನೆಯ ಒಳಗಿಂದ ಹೊರಗೆ ಯಾಕೆ ಬರೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಸಂಪೂರ್ಣವಾಗಿ ಮನೆಯ ತುಂಬೆಲ್ಲ ಹೊಗೆ ತುಂಬಿಕೊಂಡಿತ್ತು. ಹಾಗಾಗಿ ಇವರಿಗೆ ಹೊರಗಡೆ ಬರ್ಲಿಕ್ಕೆ ಆಗಿಲ್ಲ. ಅರಸಾಹಸವನ್ನು ಪಟ್ಟಿರುವಂತದ್ದು. ಮನೆಯ ಹೊರಗಿಂದ ಯಾರಾದ್ರೂ ದುಷ್ಕರ್ಮಿಗಳು ಬಂದು ಬೆಂಕಿ ಕೊಡ್ತಾ ಇದ್ರೆ ಇದು ಎಲ್ಲ ಸಾಧ್ಯವಾಗ್ತಾ ಇತ್ತು. ಅವರು ಈಸಿಯಾಗಿ ಹೊರಗಡೆ ಬರ್ತಾ ಇದ್ರು. ಬರೀ ಮನೆ ಸುಟ್ಟು ಹೋಗ್ತಾ ಇತ್ತು. ಇಲ್ಲಿ ನಾವು ಗಮನಿಸಬೇಕು ಯಾವ ರೀತಿ ಅಂತ ಹೇಳಿದ್ರೆ, ಅಗ್ನಿಶಾಮಕ ದಳದವರು ಕೂಡ ಬಾಗಿಲನ್ನು ಒಡೆಯೋಕೆ ಒಂದಷ್ಟು ಪ್ರಯತ್ನವನ್ನು ಪಟ್ಟರು, ಆಗ್ಲಿಲ್ಲ. ಅರಸಾಹಸವನ್ನು ಪಟ್ಟರು, ಆಗ್ಲಿಲ್ಲ. ಅಷ್ಟು ಗಟ್ಟಿಯಾಗಿತ್ತು, ಅಷ್ಟು ಸೆಕ್ಯೂರಿಟಿ ಇತ್ತು. ಸೆನ್ಸರ್ ಬಾಗಿಲು ಅನ್ನುವಂತ ವಿಚಾರದಲ್ಲೂ ಕೂಡ ನಾವು ಕೇಳ್ಪಟ್ವಿ. ಮತ್ತೆ ಕಿಟಕಿಯನ್ನು ಒಡೆಯುವಂತ ಪ್ರಯತ್ನವನ್ನು ಕೂಡ ಅಗ್ನಿಶಾಮಕ ದಳದವರು ಪಟ್ಟರು. ಆದ್ರೆ ಹರಸಾಹಸ ಪಟ್ಟ ನಂತರ ಅವರು ಕಿಟಕಿಯನ್ನು ಒಡೆದಿರುವಂತದ್ದು ಅಗ್ನಿಶಾಮಕ ದಳದವರು. ಸೊ ಹಾಗಾಗಿ ಮನೆಯ ಪಕ್ಕದವರು ಕೂಡ ಒಂದಷ್ಟು ಜನ ಬಂದು ಬಾಗಿಲನ್ನು ಒಡೆಯೋಕೆ ಪ್ರಯತ್ನ ಪಟ್ಟಿದ್ರು, ಏನೂ ಕೂಡ ಆಗಿಲ್ಲ. ಹಾಗಾಗಿ ಈ ಹೊರಗಡೆಯಿಂದ ಬಂದವರು ಯಾರೋ ಬೆಂಕಿ ಕೊಟ್ಟಿದ್ದಾರೆ ಅನ್ನುವಂತಹ ಸಂಶಯ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇದು ಆಗೋಕೆ ಸಾಧ್ಯ ಇಲ್ಲ ಅಂತೇಳಿ. ಮತ್ತೆ ನಂಗೆ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಆದ ನಂತರ ಗೊತ್ತಾಗಬೇಕು ಹೊರಗಡೆಯವರು ಬಂದಿದ್ದಾರಾ ಅಥವಾ ಒಳಗಿಂದಲೇ ಏನೋ ಸ್ಪಾರ್ಕ್ ಆಗಿ ಬೆಂಕಿ ಹತ್ತಿ ಹೊಗೆ ತುಂಬಿಕೊಂಡು ಅವರಿಗೆ ಹೊರಗಡೆ ಬರೋಕೆ ಆಗಿಲ್ವಾ ಅನ್ನುವಂಥ ವಿಚಾರದಲ್ಲಿ.
ಸೊ ಹಾಗಾಗಿ ಎಲ್ಲದಕ್ಕೂ ಕನ್ಕ್ಲೂಷನ್ ಸಿಗಬೇಕು ಅಂತ ಹೇಳಿದ್ರೆ ಆ CC ಕ್ಯಾಮರಾದ DVR ಕರೆಕ್ಟ್ ಆಗಿ ವರ್ಕ್ ಆಗಬೇಕು. ಸುಟ್ಟು ಹೋಗಿಲ್ಲ ಅಂತ ಹೇಳಿದ್ರೆ, ಸುಟ್ಟು ಹೋಗಿದ್ಯಾ ಸುಟ್ಟು ಹೋಗಿಲ್ವಾ ಅನ್ನುವಂಥ ವಿಚಾರದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. DVR ಇಲ್ಲಿ ಒಂದಷ್ಟು ಕೆಲಸ ಮಾಡುತ್ತೆ ಮತ್ತು ಅದರ ಹಾರ್ಡ್ ಡಿಸ್ಕ್ ಸರಿಯಾಗಿದ್ರೆ, ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇದ್ರೆ ನಮ್ಗೆಲ್ಲಾನು ಕೂಡ ಪಿನ್ ಟು ಪಿನ್ ಡೀಟೇಲ್ ಸಿಗುತ್ತೆ. ಎಲ್ಲಿಂದ ಬೆಂಕಿ ಬಂದಿರುವಂಥದ್ದು, ಮತ್ತೆ ಹೊರಗಡೆಯಿಂದ ಬಂದಿರುವಂಥದ್ದು, ಯಾರಾದ್ರೂ ಬಂದಿದ್ದಾರಾ ಅನ್ನುವಂಥ ವಿಚಾರದಲ್ಲಿ, ಮತ್ತೆ ಬೆಂಕಿ ಕಂಡ ತಕ್ಷಣ ಪಕ್ಕದ ಮನೆಯವರು ಬಂದರು ಅಂತ ಹೇಳ್ತಾರಲ್ವಾ, ಯಾರು ಬಂದಿರುವಂತದ್ದು ಅನ್ನುವಂಥದ್ದು ಕೂಡ ಎಲ್ಲಾನು CCTV ಫುಟೇಜ್ನ DVR ಮತ್ತು ಹಾರ್ಡ್ ಡಿಸ್ಕ್ ಸರಿ ಇದ್ರೆ ಎಲ್ಲಾನು ಗೊತ್ತಾಗುತ್ತೆ. ಇಲ್ಲಿ ಮೇನ್ ಆಗಿ ನಾವು ಅಬ್ಸರ್ವ್ ಮಾಡಬೇಕು ಏನು ಅಂತ ಹೇಳಿದ್ರೆ, ಒಂದಷ್ಟು ವಿಡಿಯೋದಲ್ಲಿ ಅಶ್ವಿನಿರವರೇ ಹೇಳಿದ್ರು ತಮ್ಮ ಮನೆಯ ಕಿಚನ್ ನ ಟೂರ್ ಮಾಡಬೇಕಾದ್ರೆ ಅಶ್ವಿನಿರವರೇ ಹೇಳಿದ್ರು ಯಾವ ರೀತಿ ಅಂತ ಹೇಳಿದ್ರೆ, ಇದು ಮಾಸ್ಟರ್ ಬೆಡ್ರೂಮ್ ಒಳಗಡೆ, ಇದು ಅದರ ಡೋರ್ ಎಲ್ಲ ಕಿಚನ್ ಇದು ಇಂಟೀರಿಯರ್ಸ್ ಎಲ್ಲ ಮ್ಯಾಕ್ಸಿಮಮ್ ನಾವು ಟೀಕ್ ವುಡ್ ಅಲ್ಲೇ ಮಾಡಿದ್ದೇವೆ. ನೋಡಿ ಡಿಸೈನ್ಸ್ ಎಲ್ಲ ಕಾರ್ವಿಂಗ್ಸ್. ಈ ವಾಲಿಗೂ ಅಷ್ಟೇ ಫುಲ್ ಟೀಕ್ ವುಡ್ ಅಲ್ಲಿ ಕವರ್ ಮಾಡಿ ಡಿಸೈನ್ ಕೊಟ್ಟಿದ್ದೇವೆ. ನೋಡಿ ಎಲ್ಲ ಟೀಕ್ ವುಡ್ ಫಿನಿಶ್, ಎಲ್ಲ ಶೈನಿಂಗ್ ಗ್ಲಾಸಿ ಫಿನಿಶ್ ಕೊಟ್ಟು ಡಿಸೈನ್ ಕೊಟ್ಟಿದ್ದಾರೆ. ಇದೊಂದು ಪಿಲ್ಲರ್, ಅದನ್ನ ನಾನು ಇಲ್ಲಿ ಹಾಕ್ಸ್ಕೊಂಡಿದ್ದೇನೆ. ಅಶ್ವಿನಿರವರು ಮಾತಾಡುವಾಗ ಹೇಳ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ, ಆ ಎಲ್ಲಾನು ಕೂಡ ಟೀಕ್ ವುಡ್ ಅಲ್ಲೇ ಮಾಡಿರುವಂತದ್ದು ಅಂತೇಳಿ. ನಿಮ್ಗೆ ಒಳಗಡೆದ್ದು ಒಂದಷ್ಟು ಇಂಟೀರಿಯರ್ ನೋಡಿದಾಗ ಗೊತ್ತಾಗುತ್ತೆ ಎಲ್ಲಾನು ವುಡ್ ಇಂದಲೇ ಇದೆ. ಸೊ ಇದರಿಂದಾಗಿ ಸ್ವಲ್ಪ ಸುಲಭವಾಯಿತು ಬೆಂಕಿ ಹಿಡಿಯೋಕೆ. ಅದಕ್ಕೆ ವುಡ್ಗೆ ಏನು ಕೆಮಿಕಲ್ ಹಚ್ಚಿರ್ತಾರೆ, ಶೈನಿಂಗ್ ಬರೋಕೆ ಪಾಲಿಶ್ ಕೊಟ್ಟಿರ್ತಾರೆ, ಕೆಮಿಕಲ್ ಹಚ್ಚಿರ್ತಾರೆ. ಸೊ ಆ ಕೆಮಿಕಲ್ಗೆ ಏನಾಗುತ್ತೆ, ಒಂದು ಸ್ವಲ್ಪ ಸ್ಪಾರ್ಕ್ ಆದ್ರೂ ಕೂಡ ಬೆಂಕಿ ಬೇಗನೆ ಹಿಡಿದು ಬಿಡುತ್ತೆ. ಸ್ವಲ್ಪ ಕಾಸ್ಟ್ಲಿಯೆಸ್ಟ್ ಮರ ಆಗಿರೋ ಕಾರಣ ಬೆಂಕಿ ಬೇಗನೆ ಹಿಡಿದು ಬಿಡುತ್ತೆ. ಸೊ ಹಾಗಾಗಿ ಇವರಿಗೆ ಅದರ ಬಗ್ಗೆ ಗೊತ್ತಾಗಿಲ್ಲ ಅನ್ನುವಂತಹ ವಿಚಾರದಲ್ಲಿ. ಸೊ ವುಡ್ಡಿಂದ ಮಾಡಿದಂತಹ ಮನೆ ನೋಡೋಕೆ ತುಂಬಾ ಚೆನ್ನಾಗಿತ್ತು, ಸುಂದರವಾಗಿತ್ತು. ಆದ್ರೆ ಅದುವೇ ಮುಳುವಾಯಿತು ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಕೂಡ ಇದ್ದಾರೆ. ಮತ್ತೊಂದು ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲಾನು ಕೂಡ ಇವ್ರದ್ದು ಸೆನ್ಸರ್ ಸಿಸ್ಟಮ್ ಅಲ್ಲಿ ಇತ್ತು. ವಾಶ್ ಬೇಸಿನ್ ಆಂಟಿಕ್ ಫಿನಿಶ್ ನಲ್ಲಿ ಇದೆ. ಇದಕ್ಕೆ ಸೆನ್ಸರ್ ಟಚ್ ಅಲ್ಲಿ ಟ್ಯಾಪ್. ಇದು ಮಿರರ್ ಹೇಗಪ್ಪ ಅಂದ್ರೆ ಟಚ್ ಮಾಡಿದ್ಕೊಳ್ಳೆ ಬ್ರೈಟ್ ಆಗ್ತದೆ, ಹಾಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಡಿಮ್ ಆಗ್ತಾ ಬರ್ತದೆ. ನೋಡಿ ಬ್ರೈಟ್ನೆಸ್ ಆಗ್ತಾ ಬಂತು, ಜಾಸ್ತಿ ಆಯ್ತು ಬ್ರೈಟ್ನೆಸ್, ಈಗ ಡಿಮ್ ಆಯ್ತು. ಸೊ ಕೆಲವರು ಹೇಳ್ತಾರೆ ಡೋರ್ ಕೂಡ ಸೆನ್ಸರ್ ಇದ್ದೇ ಇತ್ತು, ಆ ಕಾರಣದಿಂದಾಗಿ ಡೋರ್ ಅನ್ನು ಅಷ್ಟು ಬೇಗ ಓಪನ್ ಮಾಡೋಕ್ಕಾಗಿಲ್ಲ. ಮತ್ತೆ ಅಲ್ಲಿ ಸೇರಿರುವ ಜನ ಯಾರಿದ್ದಾರೆ, ನೆರೆಕರೆಯವರು ಯಾರಿದ್ದಾರೆ, ಅವರಿಗೆ ಒಳಗಡೆ ಹೋಗೋಕೆ ತುಂಬಾ ಕಷ್ಟ ಆಯ್ತು. ಆ ಡೋರ್ ಅನ್ನು ಎಷ್ಟು ಬಡಿದ್ರು ಎಷ್ಟು ಒದ್ರು ಓಪನ್ ಆಗಿಲ್ಲ ಅನ್ನುವಂಥದ್ದು, ಅಷ್ಟು ಸೆಕ್ಯೂರಿಟಿ ಇತ್ತು. ಸೊ ಮತ್ತು ಅದು ಸೆನ್ಸರ್ ಆಗಿರೋ ಕಾರಣ ಇವರಿಗೆ ಅದನ್ನು ಓಪನ್ ಮಾಡೋಕ್ಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಕಾರಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಡೋರ್ ನಮಗೆ ಓಪನ್ ಮಾಡೋಕ್ಕಾಗೋದಿಲ್ಲ. ಮ್ಯಾನ್ಯುವಲ್ ಇದ್ರೆ ಬೇರೆ, ಆದ್ರೆ ಸೆನ್ಸರ್ ಕಾರ್ ಇದ್ರೆ ಅದರ ಡೋರ್ ಅನ್ನು ನಮ್ಗೆ ಓಪನ್ ಮಾಡೋಕ್ಕಾಗೋದಿಲ್ಲ. ಮ್ಯಾನ್ಯುವಲ್ ಇದ್ರೆ ಅದನ್ನು ಗ್ಲಾಸ್ ಅನ್ನು ಕೆಳಗೆ ಕೈನ ಮುಖಾಂತರ ಮಾಡಿ ಗ್ಲಾಸ್ ನ ಹೊರಗಡೆಯಿಂದ ಬರಬಹುದು. ಆದ್ರೆ ಸೆನ್ಸರ್ ಇದ್ರೆ ನಮ್ಗೆ ತುಂಬಾನೇ ಕಷ್ಟ ಆಗುತ್ತೆ, ಡೋರ್ ಕೂಡ ಓಪನ್ ಆಗೋದಿಲ್ಲ, ಮತ್ತೆ ಗ್ಲಾಸ್ ಅನ್ನು ಅಷ್ಟು ಸುಲಭವಾಗಿ ಹುಡಿ ಮಾಡೋಕ್ಕಾಗೋದಿಲ್ಲ. ಗ್ಲಾಸ್ ಅನ್ನು ಹುಡಿ ಮಾಡಿ ನಮ್ಗೆ ಹೊರಗಡೆ ಬರೋಕ್ಕಾಗೋದಿಲ್ಲ. ಸೆನ್ಸರ್ ಗಾಡಿ ಇರುತ್ತೆ ಅಲ್ವಾ, ಅದೇನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗಿ ಡೋರ್ ಓಪನ್ ಮಾಡೋಕೆ ಆಗದ ಸಮಯದಲ್ಲಿ ಗ್ಲಾಸ್ ಅನ್ನು ಹುಡಿ ಮಾಡಿ ನಮ್ಗೆ ಹೊರಗಡೆ ಬರ್ಬೋದು ಅನ್ನುವಂತ ವಿಚಾರಕ್ಕೆ ಒಂದಷ್ಟು ಜನ ಹೇಳ್ತಾರೆ, ಒಂದು ಹಾರ್ಡ್ ವಸ್ತುವನ್ನು ನಾವು ಹಿಡ್ಕೊಳ್ಳೋದು ಒಳ್ಳೆಯದು ಅನ್ನುವಂತ ವಿಚಾರದಲ್ಲಿ. ಸೊ ಇವ್ರದ್ದು ಕೂಡ ಅಷ್ಟೇ, ಮನೆಯಲ್ಲಿ ಸೆನ್ಸರ್ ಡೋರ್ ಆಗಿರೋ ಕಾರಣ ಅದು ಹೊರಗೆ ಬರೋಕೆ ತುಂಬಾ ಕಷ್ಟ ಇತ್ತು. ಮತ್ತೆ 4 ಕಡೆಯಲ್ಲೂ ಕೂಡ ಬಂದು ತುಂಬಾ ಹೈ ಸೆಕ್ಯೂರಿಟಿ ಇತ್ತು ಇವರ ಮನೆಯಲ್ಲಿ. ಸೊ ಹಾಗಾಗಿ ಆ ಹೊಗೆ ಏನಿತ್ತು ಅದು ಹೊರಗಡೆ ಹೋಗೋಕೆ ತುಂಬಾನೇ ಕಷ್ಟ ಆಯಿತು. ಅದರಿಂದ ಇವರು ಉಸಿರುಗಟ್ಟಿ ಸತ್ತಿರುವಂಥದ್ದು. ಆದರೆ ಮಕ್ಕಳು ಟಾಯ್ಲೆಟ್ಗೆ ಹೋಗಿದ್ರು, ಟಾಯ್ಲೆಟ್ ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ಅನ್ನು ಕೂಡ ಆನ್ ಮಾಡಿದ್ರು. ಹಾಗಾದ್ರೆ ಇಲ್ಲಿ ನಮ್ಗೆಲ್ರಿಗೂ ಕೂಡ ಒಂದು ಕ್ವಶನ್ ಮೂಡುತ್ತೆ, ಯಾವ ರೀತಿ ಅಂತ ಹೇಳಿದ್ರೆ, ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಬೇಕಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಗೆ ಬೆಂಕಿ ಹತ್ತಿದ್ರು ಕೂಡ ಯಾಕೆ ಟ್ರಿಪ್ ಆಗಿಲ್ಲ ಅನ್ನುವಂತ ವಿಚಾರದಲ್ಲಿ ನಮ್ಗೆಲ್ರಿಗೂ ಕೂಡ ಪ್ರಶ್ನೆ ಮೂಡುತ್ತೆ. ಮರಣ ಪಡೋಕೆ ಕಾರಣ ಅದು ಎಸಿಯ ಬ್ಲಾಸ್ಟ್ ಇಂದ ಅಂತೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋಕೆ ನಮ್ಮ ಜೊತೆಗೆ AC ಟೆಕ್ನಿಷಿಯನ್ ಆಗಿರುವಂತಹ ರತ್ನಾಕರ್ ಅವರಿದ್ದಾರೆ. ಬನ್ನಿ ಅವರು ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ.
ಸರ್ ನಮಸ್ಕಾರ. AC ಬ್ಲಾಸ್ಟ್ ಆಗುತ್ತಾ ಅಂತೇಳಿ? AC ಅಂದ್ರೆ ಬ್ಲಾಸ್ಟ್ ಆಗೋದು ಭಾರಿ ಕಡಿಮೆ. ಓಕೆ. ಒಂದು ಟೆಕ್ನಿಕಲ್ ಅವರ ಪ್ರಾಬ್ಲಮ್ ವರ್ಕ್ ಮಾಡುವಾಗ ಬ್ಲಾಸ್ಟ್ ಆಗ್ಬೋದು. ಹೀಗೆ ರನ್ನಿಂಗ್ ಇರುವಾಗ ಬ್ಲಾಸ್ಟ್ ಆಗೋದು ಭಾರಿ ಕಡಿಮೆ. ಓಕೆ. ಮತ್ತೆ ಇಂಡೋರ್ ಯೂನಿಟ್ ಬ್ಲಾಸ್ಟ್ ಆಗೋದು ಅಷ್ಟು ಇದು ಇಲ್ಲ. ಔಟ್ಡೋರ್ ಆದ್ರೆ ಆಗುತ್ತೆ, ಇಂಡೋರ್ ಒಳಗಡೆದ್ದು ಮಿಷಿನ್ ಬ್ಲಾಸ್ಟ್ ಆಗೋದು ಇಲ್ಲ. ಅವ್ರದ್ದು ಸೆಂಟ್ರಲ್ AC ಅಂತ ಹೇಳಿ ಹೇಳ್ತಾರೆ. ಸೊ ಅದು ಏನಾದ್ರು ಸೆಂಟ್ರಲ್ AC ಅಂದ್ರೆ ರೂಮ್ಗೆ ಒಂದು FCU ಅಂತ ಹಾಕಿರ್ಬೋದು. ಅದು ಸಹ ಇಂಡೋರ್ ಔಟ್ಡೋರ್ ಬರ್ತದೆ. FCU ಅಂದ್ರೆ ಎಂತ? FCU ಅಂದ್ರೆ ಫ್ಯಾನ್ ಕಾಯಿಲ್ ಯೂನಿಟ್ ಅಂತ ಹೇಳಿ. ಅದು ಅಂದ್ರೆ ಈಗ ನಾರ್ಮಲ್ ಆಗಿ ರೂಮ್ಸ್ಗೆ ಸ್ಪ್ಲಿಟ್ AC ಹಾಕ್ತಾರೆ. ಅವ್ರ ಸೆಂಟ್ರಲೈಸ್ AC ಅಂದ್ರೆ ಒಂದು FCU ತರ ಹಾಕಿರ್ಬೋದು. ಡಕ್ಟ್ ಬಂದಾಗೆ ಡಕ್ಟ್ ಬಂದ್ರೆ ಎಲ್ಲ ಸೆಂಟ್ರಲೈಸ್ AC ಅಂತ ಹೇಳ್ತಾರೆ. ಡಕ್ಟ್ ತರ ಬಂದ್ರೆ ಡಕ್ಟ್ ಅಂದ್ರೆ ಡಕ್ಟ್ ಬರುದು ಡಿಫ್ಯೂಸರ್ ಎಲ್ಲ ಗ್ರಿಲ್ ತರ ಬರ್ತದಲ್ಲ. ಈಗ ಸಿಟಿ ಸೆಂಟರ್ ಮಾಲ್ ಅಲ್ಲಿ ಎಲ್ಲ ಡಕ್ಟ್ ಇದು AC ಕಾಣುದಿಲ್ಲ ಇಂಡೋರ್ ಯೂನಿಟ್ ಎಲ್ಲ, ಖಾಲಿ ಏರ್ ಬರ್ತಾ ಇರ್ತದೆ ಕೂಲಿಂಗ್. ಅದು ಡಕ್ಟ್ AC ಅಂದ್ರೆ ಸೆಂಟ್ರಲ್ AC ಅಂತ ಹೇಳ್ತಾರೆ ಅದಕ್ಕೆ. ಹಾಗೆ ಅಲ್ಲ, ಅದರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ? ಸೆಂಟ್ರಲ್ AC ಬ್ಲಾಸ್ಟ್ ಆಗುದೇ ಇಲ್ಲ ಅಂತ ಹೇಳೋದು ನೀವು? ಇಂಡೋರ್ ಯೂನಿಟ್ ಅಂದ್ರೆ ಬ್ಲಾಸ್ಟ್ ಆಗುದು ಭಾರಿ ಕಡಿಮೆ. AC ಯಲ್ಲಿ ಇಂಡೋರ್ ಯೂನಿಟ್ ಯಾವುದು ಕೂಡ ಬ್ಲಾಸ್ಟ್ ಆಗುದಿಲ್ಲ. ಶಾರ್ಟ್ ಸರ್ಕ್ಯೂಟ್ ಒಂದು ಆಗ್ಬೋದು, ಬ್ಲಾಸ್ಟ್ ಎಂತ ಆಗುದಿಲ್ಲ. AC ಬ್ಲಾಸ್ಟೇ ಆಗುದಿಲ್ಲ. ಇಂಡೋರ್ ಯೂನಿಟ್ ಆಗುದಿಲ್ಲ, ಔಟ್ಡೋರ್ ಆಗ್ಬೋದು. ಓಕೆ. ಔಟ್ಡೋರ್ ಅಲ್ಲಿ ಅಂದ್ರೆ ಕಂಪ್ರೆಸರ್ ಇರುತ್ತೆ. ಕಂಪ್ರೆಸರ್ ಇದ್ರೆ ಏನಾದ್ರು ಕಂಪ್ರೆಸರ್ ಇದ್ದು ಏನಾದ್ರು ಅದರದ್ದು ಸೇಫ್ಟಿ ಏನಾದ್ರು ಕೈ ಕೊಟ್ರೆ, ಏನಾದ್ರು ಎಲೆಕ್ಟ್ರಾನಿಕ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಕಂಪ್ರೆಸರ್, ಅದಕ್ಕೆ ಸೇಫ್ಟಿ ಇದೆ ಕಂಪ್ರೆಸರ್ ಆಫ್ ಆಗ್ಲಿಕ್ಕೆ. ಏನಾದ್ರು ಇದು ಪ್ರಾಬ್ಲಮ್ ಆಗಿ ರನ್ ಆದ್ರೆ ಮಾತ್ರ ಕಂಪ್ರೆಸರ್ ಇಂದ ಬ್ಲಾಸ್ಟ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಔಟ್ಡೋರ್ ಇಂಡೋರ್ ಆಗುದಿಲ್ಲ. ಓಕೆ. ಇಲ್ಲಿ ಔಟ್ಡೋರ್ ಬ್ಲಾಸ್ಟ್ ಅಂತ ಹೇಳಿದ್ರೆ ನಮ್ಗೆ ಗಮನಿಸಬೇಕು. ಯಾಕೆಂತ ಹೇಳಿದ್ರೆ ಔಟ್ಡೋರ್ ಒಂದು ವೇಳೆ ಬ್ಲಾಸ್ಟ್ ಆಗಿದ್ರೆ ಇವ್ರದ್ದು ಮನೆ ಒಳಗಡೆ ಬೆಂಕಿ ಹತ್ತೋಕೆ ಚಾನ್ಸೇ ಇರ್ಲಿಲ್ಲ ಅನ್ನುವಂಥದ್ದು ಮೋಸ್ಟ್ಲಿ ನನಗೆ. ಆದ್ರೆ ಇಲ್ಲಿ AC ಪ್ರಾಬ್ಲಮ್ ಬಂದಿರ್ಲಿಕ್ಕೇನೆ ಇಲ್ಲ. ಮೋಸ್ಟ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಿ ಕಾಣುತ್ತೆ. ಏನಿದು ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿ? ಎಲೆಕ್ಟ್ರಿಕಲ್ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಗಲಿಕ್ಕೆ ಚಾನ್ಸ್ ಇರುತ್ತೆ. ಒಂದು ಕೇಬಲ್ ಏನಾದ್ರು ಒಂದು ಮನೆಯಲ್ಲಿ ಯೂಸ್ ಮಾಡಿದಂತೆ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಏನಾದ್ರು ಶಾರ್ಟ್ ಆದ್ರೆ ಹಾಗೆ ಸಹ ಸಾಕೆಟ್ ಅಲ್ಲಿ ಕನೆಕ್ಟ್ ಮಾಡಿರ್ತಾರೆ ಏನಾದ್ರು, ಅದು ಏನಾದ್ರು ಅವರು ಕನೆಕ್ಟ್ ಮಾಡಿದಂತ ವಸ್ತು ಶಾರ್ಟ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಆಗ ಇಡೀ ಸಾಕೆಟ್ ಇಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ವೈರ್ ಮೆಲ್ಟ್ ಆಗ್ತಾ ಹೋಗ್ಲಿಕ್ಕೆ ಚಾನ್ಸ್ ಉಂಟು. ಅದೊಂದು ರೀಸನ್ ಇರುತ್ತೆ. ಮತ್ತೆ ಅಲ್ಲಿ ವಿಷಯ ಗೊತ್ತಿಲ್ಲ, ನಾವು ಹೋಗಿ ನೋಡ್ಲಿಲ್ಲ ನಾನು ಎಂತ ಆಗಿದೆ ಅಂತ. ಅದು ರೀಸನ್ ಇರುತ್ತೆ. ಮತ್ತೆ ಅಂದ್ರೆ ಅದೇ ಎಲೆಕ್ಟ್ರಿಕಲ್ ಶಾಕ್ ಆಗಿ ಮತ್ತೆ ಎಲ್ಲ AC ಸಹ ಈಗ AC ಅಂತ ಹೇಳ್ತಾರೆ. AC ಅಂದ್ರೆ ಕೆಳಗಡೆ ಎಲ್ಲ ಸ್ಪಾರ್ಕ್ ಆದ್ಮೇಲೆ AC ಗೆ ಸಹ ಬೆಂಕಿ ಬೀಳಲೇಬೇಕಲ್ಲ, ಹಾಗಂತ AC ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ AC ಯಲ್ಲಿ ಗ್ಯಾಸ್ ಇರುತ್ತೆ. ಗ್ಯಾಸ್ ಅಂದ್ರೆ ಒಂದು ವೇಳೆ ಇಂಡೋರ್ ಯೂನಿಟ್ ಕಟ್ಟಾಗಿ ಎಲ್ಲ ಪೈಪ್ ಎಲ್ಲ ಕಟ್ಟಾದ ಅದರೊಳಗೆ ಗ್ಯಾಸ್ ಇರುತ್ತೆ. ಗೊತ್ತಿಲ್ಲ ಎಂತಾಗಿದೆ ಅಂತ, ಕಟ್ಟಾಗಿದ್ದ ಇಲ್ವ ಅಂತ. AC ಅಲ್ಲೇ ಇದೆಯಾ, ಕಟ್ಟಾಗಿದೆ ಕೋಪರ್ ಎಲ್ಲ ಏನಂತ ಗೊತ್ತಿಲ್ಲ. ಕಟ್ಟಾದ್ರೆ ಅದರಲ್ಲಿ ಗ್ಯಾಸ್ ಇರುತ್ತೆ. ಗ್ಯಾಸ್ ಇದ್ರೆ ಅದು ಸಹ ನಮಗೆ ಈಗ ಫುಲ್ ಹೊಗೆ ಬರುವಾಗ ಗ್ಯಾಸ್ ಹೊಗೆ ಒಟ್ಟಿಗೆ ಮಿಕ್ಸ್ ಆದ್ರೆ ಅದು ಸಹ ನಮಗೆ ಹೆಲ್ತ್ಗೆ ಎಫೆಕ್ಟ್. ವೆಂಟಿಲೇಷನ್ ಇಲ್ಲ ಅಂದ್ರೆ ಎಲ್ಲ ಆಗ ಅದು ಅಷ್ಟು ತುಂಬ ಹೊತ್ತು ಇರ್ಲಿಕ್ಕೆ ಆಗುದಿಲ್ಲ ಅದರಲ್ಲಿ ಹೊಗೆ ಮತ್ತೆ ಗ್ಯಾಸ್ ಅಂದ್ರೆ ನಾವು ಯೂಸ್ ಮಾಡುವ ಗ್ಯಾಸ್ ಅಲ್ಲ, LPG ಗ್ಯಾಸ್ ಅಲ್ಲ, AC ಗೆ ಯೂಸ್ ಮಾಡುವಂತ ಬೇರೆನೆ ಗ್ಯಾಸ್. ಹಾಗೆ ಸೊ ಆ ಗ್ಯಾಸ್ ಹೊರಗಡೆ ಬಂದ್ರೆ ಸ್ವಲ್ಪ ಇದು ಹೊರಗಡೆ ಹೋಗ್ಲಿಕ್ಕಿಲ್ಲ. ಅಂದ್ರೆ ಹೊತ್ತಿ ಅಲ್ಲ, ಅದು ಫ್ಲೇಮೇಬಲ್ ಅಲ್ಲ. ಅದು ನಿಮಗೆ ಈಗ ಹೊಗೆ ಬರುತ್ತೆ ಅಲ್ಲ, ಹೊಗೆ ಒಟ್ಟಿಗೆ ಮಿಕ್ಸ್ ಆದ್ರೆ ನಿಮಗೆ ಒಂದು ಸ್ಮೆಲ್ ಬೇರೆ ರೀತಿ ಇರುತ್ತೆ. ಅದು ನಮಗೆ ಆಗುದಿಲ್ಲ. ಓಕೆ. ಅದರ ಗ್ಯಾಸ್ ಲೀಕೇಜ್ ಆಗಿರ್ಬೋದು ಅಂತ ಹೇಳಿ ಹೇಳ್ತೀರಾ ನೀವು? ಅದು ಮೋಸ್ಟ್ಲಿ ನೋಡ್ಲಿಲ್ಲ ನಾನು. ಕಟ್ ಆಗಿದ ಕೋಪ ಅದು ಲೈನ್ ಏನಾದ್ರು ಅಷ್ಟು ಡ್ಯಾಮೇಜ್ ಆದ್ರೆ ಚಾನ್ಸ್ ಉಂಟು. ಡ್ಯಾಮೇಜ್ ಆಗಿಲ್ಲ ಅಂದ್ರೆ ಏನಾಗಿಲ್ಲ. ಇಂಡೋರ್ ಯೂನಿಟ್ ಡ್ಯಾಮೇಜ್ ಆಗೋದು ಯಾವಾಗ? ಅದು ಅದೇ ಈಗ ಎಲ್ಲ ಒತ್ತಿದೆ ಅಲ್ಲ, ಉರಿದು ಇದೆಲ್ಲ ಕಟ್ಟಾಗಿ ಏನಾದ್ರೂ ಅದರ ಮೇಲೆ ಬಿದ್ದು ಇಂಡೋರ್ ಯೂನಿಟ್ ಕೆಳಗೆ ಬಿದ್ದರೆ ಕಟ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಆ ಇಂಡೋರ್ ಯೂನಿಟ್ ಕೆಳಗೆ ಬಿದ್ದಾಗ ಅದರಿಂದ ಗ್ಯಾಸ್ ಏನು ಬರುತ್ತೆ, ಅದರಿಂದಾಗಿ ಅವರಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ವೆಂಟಿಲೇಷನ್ಗೆ ತೊಂದರೆ ಆಗುತ್ತೆ. ಅದರಿಂದ ಓಕೆ, ಬಿದ್ದಿದ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ, ಅದನ್ನ ನೋಡ್ಬೇಕು. ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಹೆವಿ ಏನಾದ್ರು ವಾಷಿಂಗ್ ಮಿಷಿನ್ ಇರುತ್ತೆ ಅಥವಾ ಮತ್ತೊಂದು ಈ ತರ ಇರೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗುದಾ ಯಾವ ರೀತಿ ಅಂತ ಹೇಳಿ? ಹೆವಿ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಅದಕ್ಕೆ ತಕ್ಕಬೇಕಂತ ಅಷ್ಟು ದೊಡ್ಡ ಮನೆ ಅಂದ್ರೆ ಎಲ್ಲ ಸೇಫ್ಟಿ ಪ್ರಿಕಾಷನ್ ಮಾಡಿರ್ತಾರೆ. ಮತ್ತೊಂದು ಸೇಫ್ಟಿ ಎಂತಾದ್ರೂ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಟ್ರಿಪ್ ಆಗ್ಬೇಕು. MCB ಕೊಟ್ಟಿರ್ತಾರೆ ಒಂದೊಂದು. ಈಗ ನೀವು ಹೇಳಿದಾಗೆ ವಾಷಿಂಗ್ ಮಿಷಿನ್ಗೆ ಅಂತಾನೆ ಸಪ್ರೇಟ್ ಟ್ರಿಪ್ಪರ್ ಕೊಟ್ಟಿರ್ತಾರೆ. ಅದುವೇ ಟ್ರಿಪ್ ಆಗ್ಬೇಕು. ಬೇರೆ ಅದಕ್ಕೆ ಕೇಬಲಿಂಗ್ ಎಲ್ಲ ಬೇರೆನೆ ಎಳೆದಿರ್ತಾರೆ. ಅಷ್ಟು ದೊಡ್ಡ ಮನೆ ಅಂದ್ರೆ ಒಂದಕ್ಕೊಂದು ಲೂಪ್ ಮಾಡಿ ಎಳೆದಿರುವುದಿಲ್ಲ.
ಈಗ ಪೇಸ್ ನ್ಯೂಟ್ರಲ್ ಅಂತ 2 ವೈರ್ ಇರುತ್ತೆ, ಅದು ಟಚ್ ಆದ್ರೆ ನಿಮ್ದು ಈಗ MCB ಏನಾದ್ರು ಟ್ರಿಪ್ ಆಗಿಲ್ಲ ಅಂದ್ರೆ ಅದು ಶಾರ್ಟ್ ಆಗಿ ಉರಿಯುತ್ತಾ ಹೋಗುತ್ತೆ, ಶಾರ್ಟ್ ಆಗಿ ಹೋಗುತ್ತೆ, ಆಗ ನಿಮ್ದು ಇಡೀ ಕೇಬಲ್ ಬರ್ನ್ ಆಗ್ತಾ ಹೋಗ್ತದೆ. ಅದೊಂದು ರೀಸನ್ ಇರುತ್ತೆ. ಆಗ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ಮೆಲ್ಟ್ ಆಗ್ತಾ ಹೋಗ್ತದೆ, ಟ್ರಿಪ್ ಆಗಿಲ್ಲ ಅಂತ. ವೈರ್ ಏನಾದ್ರು ಕಟ್ಟಿದ್ರೆ ಅರ್ಥ ಆಗ್ತದ? ಆಗುತ್ತೆ. ವೈರ್ ಏನಾದ್ರು ಡ್ಯಾಮೇಜ್ ಇದ್ರೆ ಏನಾದ್ರು ಇದು ಇದ್ರೆ ಆಗ್ತದೆ. ಅದು 2 ಇದಾಗಿ ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ ಹೇಳಿ. ಆದ್ರೆ ಇಲ್ಲಿ ಮೋಸ್ಟ್ಲಿ ಹಾಕುವಾಗ ಕಾಸ್ಟ್ಲಿ ವೈರ್ ಹಾಕ್ತಾರೆ ಅಂತ ಹೇಳಿ ನನ್ಗೆ ಆಗುತ್ತೆ. ಸೊ ಅದು ಆತರ ಸ್ಕಿನ್ ಬಿಡೋಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಮತ್ತೆ ಎಲ್ಲ ಈಗ ಎಲೆಕ್ಟ್ರಿಕಲ್ ವರ್ಕ್ ಏನ್ ಮಾಡ್ತಾರೆ ಗೊತ್ತಿಲ್ಲ, ಒಳಗಡೆ ಏನಾಗ್ತಾರೆ, ಎಷ್ಟು ಕಾಸ್ಟ್ಲಿ ವೈರ್ ಹಾಕ್ತಾರೆ ಗೊತ್ತಿಲ್ಲ ನಮಗೆ. ರೇಟ್ ಒಂದು ಕೊಡ್ತಾರೆ, ಎಲ್ಲಿಗೆ ಆಗುದಿಲ್ಲ. ಮತ್ತೆ ಅವರ ಬಜೆಟ್ ತಕ್ಕ ಮಾಡ್ತಾರೆ. ಅಲ್ಲ, ಇವರಲ್ಲಿ ಬಜೆಟ್ ತುಂಬಾ ಇರ್ಬೋದು. ಸೊ ಹಾಗಾಗಿ ಅಷ್ಟು ಏನು ಸ್ಕಿನ್ ಬಿಡುವಂತ ವೈರ್ ಎಲ್ಲ ಹಾಕೋಕಿಲ್ಲ ಅಂತ ಒಂದಷ್ಟು ಕಾಸ್ಟ್ಲಿ ವೈರ್ ಅಷ್ಟು ದೊಡ್ಡ ಮನೆಗೆ ಒಳ್ಳೆ ಮೆಟೀರಿಯಲ್ ಹಾಕಿರ್ಬೋದು. ಸೊ ಹಾಗಾದ್ರೆ ಇದು ಪಕ್ಕ ಶಾರ್ಟ್ ಸರ್ಕ್ಯೂಟ್ ಅಂತಲೇ ಆಗಿರುವಂತದ್ದು ಅಂತ ಹೇಳಿ ಹೇಳ್ತೀರಿ ನೀವು? ಶಾರ್ಟ್ ಸರ್ಕ್ಯೂಟ್ AC ಇಂಡೋರ್ ಆಗಿ ಇದು ಆಗುದಿಲ್ಲ. ಇಂಡೋರ್ AC ಅಲ್ಲಿ ಅಷ್ಟು ಬಂದದ್ದು ನಾವು ಒಂದು 10 ವರ್ಷ ಆಯ್ತು. ಇದುವರೆಗೆ ನಾನು ಕೇಳಿದಾಗ ಇಂಡೋರ್ ಎಲ್ಲಿ ಕೂಡ ಒಳಗಡೆ ಬ್ಲಾಸ್ಟ್ ಆಗಿಲ್ಲ. ಮತ್ತೆ ಇದು ಈಗ ಟ್ರಿಪ್ ಆಗಿಲ್ಲ ಅಂತ ಹೇಳಿದ್ರೆ ಅವರ ಮಕ್ಕಳು ಒಂದು ರೂಮ್ ಅಲ್ಲಿ ಇದ್ರು, ಅಲ್ಲಿ ಟಾಯ್ಲೆಟ್ ಗೆ ಹೋಗಿ ಮಕ್ಕಳು ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಸೊ ಒಂದು ವೇಳೆ ಟ್ರಿಪ್, ನನ್ನ ಪ್ರಕಾರ ಅಲ್ಲಿ ಟ್ರಿಪ್ ಆಗಿಲ್ಲ, ಇಲ್ಲ ಅಂತ ಹೇಳಿದ್ರೆ ಎಕ್ಸಾಸ್ಟ್ ಫ್ಯಾನ್ ಆನ್ ಆಗ್ತಾ ಇರ್ಲಿಲ್ಲ. ಸೊ ಯಾವ ರೀತಿ ಅಂತ ಹೇಳಿ ಟ್ರಿಪ್ ಯಾಕೆ ಆಗಿಲ್ಲ ಅಂತ ಹೇಳಿ? ಟ್ರಿಪ್ ಆಗಿಲ್ಲ ಅಂತ ಸಹ ಹೇಳಲಿಕ್ಕೆ ಆಗುದಿಲ್ವೋ. ಮತ್ತೆ ಎಂತ ಅಂದ್ರೆ ಅವರ ರೂಮಿಗೆ ಬೇರೆ ಸಪರೇಟ್ ಒಂದು MCB ಬ್ರೇಕರ್ ಎಲ್ಲ ಕೊಟ್ಟಿರ್ಬೋದು, ಇವರ ರೂಮಿಗೆ ಬೇರೆ ಟ್ರಿಪ್ಪರ್ ಎಲ್ಲ ಕೊಟ್ಟಿರ್ಬೋದು. ಒಂದೊಂದು ರೂಮಿಗೆ ಒಂದೊಂದು ಟ್ರಿಪ್ಪರ್ ಕೊಟ್ಟಿರ್ಬೋದು. ಅಷ್ಟು ದೊಡ್ಡ ಮನೆ ಅಂದ್ರೆ ಹಾಗೆ ಮಾಡ್ತಾರೆ. ಇವರ ರೂಮಿದ್ದು ಟ್ರಿಪ್ ಆಗಿರ್ಬೋದು, ಅವರ ರೂಮಿದ್ದು ಟ್ರಿಪ್ ಆಗಿರ್ಲಿಕ್ಕಿಲ್ಲ. ಅದೇ ಅವರದ್ದು ಆನ್ ಆಗಿರ್ಬೇಕು. ಹಾಗೆ ಇವರ ರೂಮಿಗೆ ಬೆಂಕಿ ಹತ್ತಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇವರ ರೂಮಿದ್ದು ಟ್ರಿಪ್ ಆಗಿದೆ. ಸೊ ಅವರಿಗೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬೇರೆಯವರ ರೂಮಿಂದ ಅವರ ಟಾಯ್ಲೆಟ್ ಅಲ್ಲಿ ಏನಿದ್ರು ಅವರ ರೂಮ್ ಇದ್ದು ಟ್ರಿಪ್ ಆಗ್ಲಿಲ್ಲ. ಮತ್ತೆ ಅಷ್ಟು ದೊಡ್ಡ ಮನೆ ಆಗುವಾಗ ಒಂದು ಸೇಫ್ಟಿ ಪ್ರಿಕಾಷನ್ ಏನಾದ್ರು ಮಾಡಿದ್ರೆ ಒಳ್ಳೇದಿತ್ತು. ಅಲ್ಲ, ಅದಕ್ಕೆ ಏನು ಬೇರೆ ಒಂದು ಫೈರ್ ಸೇಫ್ಟಿ ಯಾವ ರೀತಿ? ಅದು ಫೈರ್ ಸೇಫ್ಟಿ ಅಂದ್ರೆ ಹೊಗೆ ಬರುವಾಗ ಸ್ಪ್ರೇ ಆಗೋ ತರ ನೀರು ಬೀಳ್ತದೆ. ಈಗ ನಾವು ಒಂದು ಹಾಸ್ಪಿಟಲ್ ಅಲ್ಲೆಲ್ಲ ನೋಡ್ತೇವೆ, ಫೈರ್ ಸೇಫ್ಟಿ ಹಾಕ್ತಾರೆ. ಅದಂದ್ರೆ ಹೊಗೆ ಬರುವ ಕೂಡಲೇ ಸ್ಪ್ರೇ ಆಗ್ತದೆ ಹೊಗೆ ಬಂದಾಗ. ಮತ್ತೆ ಕೆಲವು ಸೇಫ್ಟಿ ಅದರಲ್ಲಿ ಹೊಗೆ ಬರುದಿಲ್ಲ. ಏನು ಸ್ಪಾರ್ಕ್ ಆಗ್ಲೆಲ್ಲ ಸ್ಪ್ರೇ ಆಗಿ ನೀರು ಬರುತ್ತೆ. ಆಗ ನೀರು ಬಂದ ಕೂಡಲೇ ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಅದು ಒಮ್ಮೆ ಮೆಲ್ಟ್ ಆಗಿ ಹೋಗುತ್ತೆ. ಇದು ಅಷ್ಟು ದೊಡ್ಡ ಮನೆ ಆಗುವಾಗ ಮಾಡಬಹುದಿತ್ತು, ಮಾಡ್ಲಿಲ್ಲ ಅಂತ ಮನೆಗೆ ಬೇಕಾಗುದಿಲ್ಲ. ಅದು ಮನೆಗೆಲ್ಲ ಹೆಚ್ಚಿನವ್ರು ಮಾಡುದಿಲ್ಲ. ಎಲ್ಲಿ ಕೂಡ ಮನೆಯಲ್ಲಿ ನಾವು ಫೈರ್ ಸೇಫ್ಟಿ ಅಂತ ಮಾಡ್ಲಿಲ್ಲ. ಇಷ್ಟು ನಾವು ನೋಡಿದ ಮಟ್ಟಿಗೆ AC ಎಲ್ಲ ಹಾಕ್ಲಿಕ್ಕೆ ಹೋಗಿದ್ದೇವೆ, ಎಲ್ಲಿ ಕೂಡ ನಾವು ಫೈರ್ ಸೇಫ್ಟಿ ಮಾಡುದಿಲ್ಲ. ಮನೆ ಅಲ್ಲ, ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗೆ ಆದ್ರೆ ಮಾಡ್ತಾರೆ. ಈ ತರ ಟ್ರಿಪ್ ಆದಾಗ ಏನಾದ್ರು ಸೈರನ್ ವ್ಯವಸ್ಥೆ ಆತರ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ? ಅದೇ ಫೈರ್ ಸೇಫ್ಟಿ ಅಂದ್ರೆ ಎಲ್ಲ ಬರುತ್ತೆ. ಎಲ್ಲ ಸೈರನ್ ಆಗುತ್ತೆ. ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿಗೆ ಎಲ್ಲ ಫೈರ್ ಸೇಫ್ಟಿ ಇರುತ್ತೆ. ಹಾಸ್ಪಿಟಲ್ ಎಂತ ಸ್ವಲ್ಪ ಹೊಗೆ ಬಂದ್ರೆ ಸುಡ ಸೈರನ್ ಆಗುತ್ತೆ. ಸೇಫ್ಟಿ ಫೈರ್ ಸೇಫ್ಟಿ ಅಂದ್ರೆ ಎಲ್ಲ ಅದೇ. ಸ್ವಲ್ಪ ಹೊಗೆ ಬಂದ್ರೆ ಸೈರನ್ ಆಗ್ಲಿಕ್ಕೆ ಎಲ್ಲ ಕೊಟ್ಟಿರ್ತಾರೆ. ಸೊ ಇವರು ಅದನ್ನು ಮಾಡಿಲ್ಲ ಅಂತೇಳಿ, ಯಾಕಂತೇಳಿದ್ರೆ ಮನೆಗೆ ಜಾಸ್ತಿ ಯಾರು ಇಲ್ಲ ಅಂತೇಳಿ ಮಾಡುದಿಲ್ಲ ಯಾರು. ಮಾಡ್ತಾ ಇದ್ರೆ ಇವರು ಉಳಿತಾ ಇದ್ರು ಅನ್ನುವಂತ ವಿಚಾರದಲ್ಲಿ. ಮತ್ತೆ ಅಂದ್ರೆ ಇವರಿಗೆ ಸಹ ಒಂದು ಹಾಫ್ ಆನ್ ಅವರ್ ಮುಂಚೆ ಆದ್ರೆ ಇವರಿಗೆ ಗೊತ್ತಿರ್ಲಿಕ್ಕಿಲ್ಲ. ನಿದ್ದೆಯಲ್ಲಿದ್ರೆ ಬೆಳಿಗ್ಗೆ ನಿದ್ದೆಯಲ್ಲಿದ್ರೆ ಆಗ್ಲೇ ಇವರಿಗೆ ಗೊತ್ತಾಗುವಾಗಲೇ ಎಚ್ಚರಿಕೆ ಆದ್ರೆ ಇವರಿಗೆ ಸ್ವಲ್ಪ ಹೊರಗಡೆ ಬರ್ಬೋದಿತ್ತು. ಇವರಿಗೆ ಸ್ವಲ್ಪ ಅದೇ ಉಸಿರಾಟ ಮಾಡ್ತಾ ಮಾಡ್ತಾ ಅವರಿಗೆ ಹೊರಗಡೆ ಬರ್ಲಿಕ್ಕೆ ಸಹ ಇದು ಆಗ್ಲಿಕ್ಕೆ ಸ್ವಲ್ಪ ತುಂಬಾ ಹೊತ್ತಾಗಿರ್ಬೋದು ಅವರಿಗೆ ಗೊತ್ತಾಗುವಾಗ. ಈಗ AC ಹಾಕೋದು ಕೆಲವರು ಕಡಿಮೆ, ಇನ್ನು ಸೆಕೆ ಬರುತ್ತೆ. ಸೊ ಆ ಟೈಮ್ ಅಲ್ಲಿ AC ಹಾಕುವಾಗ ಒಂದಷ್ಟು ಜನ ಎದರ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಬ್ಲಾಸ್ಟ್ ಆಗಿದೆ, ನಾವು AC ಹಾಕಿದ್ರೆ ಹೇಗೆ AC ಹಾಕಿ ಮಲಗಿದ್ರೆ ಅಂತ ಹೇಳಿ ಏನಾದ್ರು ತೊಂದರೆ ಇದೆಯಾ ಅಂತ? ಇಲ್ಲ, AC ಹಾಕಿದ್ರೆ ಏನು ತೊಂದರೆ ಇಲ್ಲ. ಸೆಕೆಗೆ AC ಬೇಕೇ. ಇನ್ನು ಈ ಮಂಗಳೂರಲ್ಲಿ ಎಲ್ಲ ಟೆಂಪರೇಚರ್ ಅಷ್ಟಿದೆ, 40-38 ವರೆಗೆ ಬರುತ್ತೆ. ಈಗ ನೆಕ್ಸ್ಟ್ ಬರುವಾಗ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ.
ಹಾಗಾಗಿ ಎ ಸಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಯಾರು ಎದುರಬೇಕಂತಿಲ್ಲ. ಹಾಗಾಗಿ ಇದು ಎ ಸಿಯಿಂದ ಆದಂಥದ್ದು ಅಲ್ವೇ ಅಲ್ಲ, ಎ ಸಿ ಬ್ಲಾಸ್ಟ್ ಕೂಡ ಆಗೋದಿಲ್ಲ. ಸೊ ಸ್ಪಷ್ಟವಾಗಿ ಇಲ್ಲಿ ನಾವು ಯಾವ ರೀತಿ ಗಮನಿಸಬೇಕು ಅಂತ ಹೇಳಿದ್ರೆ, ಒಂದು ಎ ಸಿ ಬ್ಲಾಸ್ಟ್ ಆಗೋದಿಲ್ಲ ಮತ್ತು ಇದು ಎ ಸಿಯಿಂದ ಆಗಿರುವಂತ ವಿಚಾರಣೆ ಅಲ್ಲ. ಸೊ ಈಗ ನೀರಲ್ಲಿ ಒಂದಷ್ಟು ಕರೆಂಟ್ ಬರ್ತದೆ ಅಂತ ಹೇಳಿ ಹೇಳ್ತಾರೆ. ಐ ಮೀನ್ ವೈರ್ ಎಲ್ಲ ಬಿದ್ದು, ತಂತಿ ಎಲ್ಲ ಬಿದ್ದು, ಈಗ ನೋಡ್ತಾ ಇದ್ರೆ ಒಂದಷ್ಟು ಘಟನೆ ಎಲ್ಲ ನಡೀತಾ ಇದೆ. ಮೂರು ಒಂದು ಪಾಂಡೇಶ್ವರದಲ್ಲಿ ಆಗಿರ್ಬೋದು ಅಥವಾ ಬೆಳ್ತಂಗಡಿಯಲ್ಲಿ ಆಗಿರ್ಬೋದು, ಇತ್ತೀಚೆಗೆ ಗುರುಪುರದಲ್ಲಿ ನಿನ್ನೆ ಒಂದು ಘಟನೆ ನಡೆದಿತ್ತು ಗುರುಪುರದಲ್ಲಿ. ಸೊ ನೀರಲ್ಲಿ ತಂತಿ ಬಿದ್ರೆ ನೀರಿಂದ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ ಹೇಳಿ, ಏನಾದ್ರೂ ಒಂದು ಕಡೆಯಲ್ಲಿ ತಂತಿ ಬಿದ್ರೆ ಆ ತಂತಿ ನೀರಲ್ಲಿ ಬಿದ್ದು ಆ ನೀರನ್ನು ಏನಾದ್ರೂ ನಾವು ಮುಟ್ಟಿದ್ರೆ, ನೀರಿಗೆ ಏನಾದ್ರೂ ಕಾಲು ಹಾಕಿದ್ರೆ ನಮಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ಅದು ಹೇಗೆ ಅಂತ ಹೇಳಿ, ಅದು ಆಕ್ಚುಲಿ ಅಂದ್ರೆ ಕೆಳಗೆ ಗ್ರೌಂಡ್ ಅರ್ಥಿಂಗ್ ಆದ ತಕ್ಷಣ ಟ್ರಿಪ್ ಆಗಬೇಕು ಸೇಫ್ಟಿ ಪ್ರಿಕಾಷನ್ ಪ್ರಕಾರ. ಕೆಲವು ಕಡೆ ಏನಂದ್ರೆ ಅದರ ಎಲೆಕ್ಟ್ರಿಕಲ್ ನಮಗೆ ಅಷ್ಟು ಗೊತ್ತಿಲ್ಲ, ನಮಗೆ ಸ್ವಲ್ಪ ಗೊತ್ತಿರೋದು. ಅದೇ ರೀತಿ ನಾವು ಅಂದ್ರೆ ಟ್ರಿಪ್ ಆಗಬೇಕು. ಆಕ್ಚುಲಿ ಟ್ರಿಪ್ ಆಗಿಲ್ಲ ಅಂದ್ರೆ ಅದೇ ಅವರು ಏನಾದ್ರು ಸೇಫ್ಟಿ ಮಾಡೋದ್ರಲ್ಲಿ ಅದಕ್ಕೆ ಫ್ಯೂಸ್ ಅಂತ ಇರುತ್ತೆ, ಅದು ಏನಾದ್ರು ಹೆವಿ ಇದು ಹಾಕಿದ್ರೆ ಟ್ರಿಪ್ ಆಗಲ್ಲ. ಅದಕ್ಕೆ ಎಷ್ಟು ವ್ಯಾಲ್ಯೂ ಉಂಟು ಅಷ್ಟೇ ಮಾತ್ರ ಹಾಕಬೇಕು, ಒಂದು ಫ್ಯೂಸ್ ಅಂತ ಹೇಳಿದ್ರೆ. ಅದರಿಂದ ಜಾಸ್ತಿ ಹೆವಿ ಹಾಕಿದ್ರೆ ಟ್ರಿಪ್ ಆಗುದಿಲ್ಲ, ಅದು ಒಂದು ರೀಸನ್ ಇರುತ್ತೆ. ಆ ತರ ಇರ್ಬೋದು. ಇಲ್ಲಾಂದ್ರೆ ಅರ್ಥಿಂಗ್ ಆದ ಕೂಡಲೇ ಟ್ರಿಪ್ ಆಗ್ಲೇಬೇಕು, ಎಲ್ಲಾನು ಟ್ರಿಪ್ ಆಗ್ಲೇಬೇಕು, ಕರೆಂಟ್ ಹೋಗ್ಲೇಬೇಕು, ಅದರಿಂದ ಶಾರ್ಟ್ ಆಗೋಕೆ ಚಾನ್ಸೇ ಇಲ್ಲ. ಸೊ ಇದಿಷ್ಟು ರತ್ನಾಕರ್ ಅವರು ಹೇಳಿರುವಂತಹ ಮಾತು. ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಯಾವ ರೀತಿ ಅಂತ ಹೇಳಿದ್ರೆ, ಎ ಸಿ ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಆಗೋದಿಲ್ಲ. ಒಂದು ವೇಳೆ ಬ್ಲಾಸ್ಟ್ ಆದ್ರೆ ಅದು ಹೊರಗಡೆಯ ಔಟ್ಡೋರಿನದ್ದು ಬ್ಲಾಸ್ಟ್ ಆಗುತ್ತೆ, ಅದು ಕೂಡ ಸರ್ವಿಸ್ ಮಾಡಿದಾಗ ಬ್ಲಾಸ್ಟ್ ಆಗುತ್ತೆ ಅನ್ನುವಂತ ವಿಚಾರದಲ್ಲಿ. ಇಂಡೋರ್ ಒಳಗಡೆ ಏನು ಎ ಸಿ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಆಗೋದಿಲ್ಲ. ಇಲ್ಲಿ ಕೂಡ ಬ್ಲಾಸ್ಟ್ ಆಗಿರುವಂತದ್ದು ಎ ಸಿ ಅಲ್ಲವೇ ಅಲ್ಲ ಅಂತೇಳಿ ಇವರು ಖಂಡಿತವಾಗಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ 10 ವರ್ಷಗಳ ಕಾಲ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದಂತಹ ರತ್ನಾಕರ್ ಅವರು ಹೇಳಿರುವಂತಹ ಮಾತಿದು. ಬೆಂಕಿಯ ಹೊಗೆ ಮತ್ತು ಎ ಸಿಯ ಗ್ಯಾಸ್ ಮಿಕ್ಸ್ ಆದ ಕಾರಣ ಇವರಿಗೆ ಉಸಿರಾಟಕ್ಕೆ ತೀವ್ರ ತೊಂದರೆ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ವೆಂಟಿಲೇಷನ್ಗೆ ಜಾಗ ಇರಲಿಲ್ಲ, ಇಲ್ಲಿ ಮನೆ ಪೂರ್ತಿ ಬಂದಾಗಿತ್ತು, ವೆಂಟಿಲೇಷನ್ಗೆ ಎಲ್ಲೂ ಕೂಡ ಜಾಗ ಇರಲಿಲ್ಲ. ಅದರಿಂದಾಗಿ ಇವರಿಗೆ ಉಸಿರಾಟದ ತೀವ್ರ ತೊಂದರೆಯಿಂದಾಗಿ ಇವರು ಸಾವನ್ನಪ್ಪಿರುವಂಥದ್ದು. ಇದರಿಂದ ನಮಗೆ ಒಂದು ವಿಚಾರ ತಿಳಿಬೇಕು ಯಾವ ರೀತಿ ಅಂತ ಹೇಳಿದ್ರೆ, ಯಾವುದೂ ಕೂಡ ಅತಿಯಾದರೆ ವಿಷ ಆಗುತ್ತೆ ಅನ್ನುವಂಥ ವಿಚಾರ. ಮತ್ತೆ ನಾವು ಆಸ್ತಿ ಮಾಡ್ತೀವಿ, ಅಂತಸ್ತು ಮಾಡ್ತೀವಿ, ಯಾರ್ಯಾರ್ದು ತಲೆ ಒಡೆದು ಎಲ್ಲ ಹಣ ಮಾಡ್ತಾರೆ, ಆಸ್ತಿ ಮಾಡ್ತಾರೆ. ಯಾರಿಗೆ ಪ್ರೀತಿ ವಿಶ್ವಾಸದ ಮುಂದೆ ಈ ಆಸ್ತಿ ಅಂತಸ್ತು ಏನೂ ಇಲ್ಲ ಅನ್ನುವಂಥದ್ದಕ್ಕೆ ಪುನೀತ್ ರಾಜ್ಕುಮಾರ್ ಕೂಡ ಒಂದು ನಿದರ್ಶನ, ಮತ್ತೆ ಇವರು ಕೂಡ ನಿದರ್ಶನ. ಹೋಗ್ಬೇಕಾದ್ರೆ ಮಕ್ಕಳಿಗೆ ಒಂದಷ್ಟು ಪಾಠವನ್ನು ಕೂಡ ಹೇಳಿಕೊಟ್ಟಿದ್ರು ಅಂತ ಹೇಳಿದ್ರೆ, ರೀಲ್ಸ್ ಅಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ತಂದೆ ತಾಯಿಯವರನ್ನು ಯಾವ ರೀತಿ ನಾವು ಪ್ರೀತಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ. ಮತ್ತೆ ಒಂದು ರೀಲ್ಸ್ ಅಲ್ಲೂ ಕೂಡ ಹೇಳಿದ್ರು, ಅತಿಯಾಗಿ ವೈರಲ್ ಆಗ್ತಾ ಇದೆ ಈಗ ಅದು. ಸತ್ತಾಗ ನಮ್ಮ ವೈರಿಗಳು ಕೂಡ ಮಾತಾಡಬೇಕು ಅನ್ನುವಂಥ, ನಮ್ಮ ಒಳ್ಳೆತನದ ಬಗ್ಗೆ ಮಾತಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳಿರುವಂಥದ್ದು. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ಒಂದಷ್ಟು ಅಪ್ಪ ಅಮ್ಮಂದ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ರೀಲ್ಸ್ ಮೂಲಕ ಹೇಳಿರುವಂಥದ್ದು. ನಮಸ್ತೆ ಸ್ನೇಹಿತರೆ, ನಾವು ಹೇಗೆ ಜೀವನವನ್ನು ಸಾಗಿಸಬೇಕು ಅಂದರೆ, ನಾವು ಹುಟ್ಟಿದಾಗ ನಮ್ಮ ತಾಯಿ ಸಂತೋಷ ಪಡಬೇಕು. ಸಾಧನೆ ಮಾಡ್ತಾ ನಾವು ಬೆಳೀತಾ ಇರಬೇಕಾದ್ರೆ ತಂದೆ ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು. ಹಾಗೆ ನಾವು ಸತ್ತಾಗ ವೈರಿಯೂ ಸಹ ನಮ್ಮನ್ನು ನೋಡಿ ಕಣ್ಣೀರಿಡಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನಿಸ್ಕೊಳ್ತದೆ ಸ್ನೇಹಿತರೆ. ಅಮ್ಮ ಸತ್ತಾಗ ಆ ಮಗು ಪಕ್ಕದಲ್ಲೇ ಕೂತ್ಕೊಂಡು ಆ ಹಾರ ಏನಿದೆ ಅದನ್ನು ಸೈಡಿಗೆ ಹಾಕುವಂಥದ್ದೆಲ್ಲ ಮಾಡ್ತಾ ಇತ್ತು. ನೋಡ್ಬೇಕಾದ್ರೆ ತುಂಬಾ ಬೇಸರ ಆಗ್ತಾ ಇತ್ತು ರೀ ನನಗೂ ಕೂಡ. ಅಂತ ಹೇಳಿದ್ರೆ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದ ಆ ಮಗ ಅನ್ನುವಂಥದ್ದು. ಇನ್ನು ಯಾರ ಗೈಡ್ಲೈನ್ಸ್ ಇದೆ ಆ ಮಗನಿಗೆ? ಆ ಮಕ್ಕಳಿಗೆ ಯಾರು ಗೈಡ್ಲೈನ್ಸ್ ಕೊಡಬೇಕು? ಎಷ್ಟೇ ಇದ್ರೂ ಕೂಡ ಆ ಸಂಬಂಧಿಕರಿರ್ಬೋದು, ಬೇರೆ ಯಾರೇ ಇರ್ಬೋದು, ಆದರೆ ತಾಯಿಯ ಗರ್ಭದಿಂದ ಹೊರಗಡೆ ಬರ್ತಾರಲ್ವಾ, ಸೊ ಆ ರಕ್ತ ಇದೆ ಅಲ್ವಾ, ಆ ಒಂದೇ ರಕ್ತದ ಪ್ರೀತಿ ಸಿಗೋಕ್ಕೆ ಸಾಧ್ಯನಾ ಅಂತೇಳಿ ಖಂಡಿತವಾಗ್ಲೂ ಇಲ್ಲ. ತಾಯಿ ಪ್ರೀತಿ, ತಂದೆ ಪ್ರೀತಿ ಅದು ತಾಯಿ ಪ್ರೀತಿಯೇ, ತಂದೆ ಪ್ರೀತಿ ಅದು ತಂದೆ ಪ್ರೀತಿಯೇ, ಬೇರೆ ಒಬ್ಬನಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಕಡೆಯದಾಗಿ ಹೇಳ್ತೀನಿ, ನಾವೆಲ್ಲ ಈ ಪ್ರಪಂಚದಲ್ಲಿ ಶೂನ್ಯ. ವಿಧಿ ಆಟದ ಮುಂದೆ, ವಿಧಿ ಬರಹದ ಮುಂದೆ ನಾವೇನೇನೂ ಅಲ್ಲ.